ಎಕ್ಸ್ಪ್ರೆಷನ್. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಇವತ್ತೇನಪ್ಪ ವ್ಲಾಗು ಅಂದ್ರೆ ರಾಯಲ್ ಎನ್ಫೀಲ್ಡ್ ಬೈಕ್ ರಿವ್ಯೂ ಅಲ್ಲ, ಬರೀ ಸುಮ್ಮನೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತೇಳಿ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350. ಮಳೆ ಬೇರೆ ಸ್ಟಾರ್ಟ್ ಆಗಿದೆ, ಆದ್ರೂ ಪರವಾಗಿಲ್ಲ, ಬನ್ನಿ ಹೋಗೋಣ. ಕಳಿಸಿಲ್ವಾ ನಿಮ್ಗೆ? ಫ್ಯೂಚರ್ ಅಲ್ಲಿ ಇವನ್ಗೆ ಟರ್ಕಿ ಕರ್ಕೊಂಡು ಹೋಗ್ತೀವಿ. ಕರ್ದು ಏನಕ್ಕೆ ಇರ್ಬೋದು ಹೇಳು? ಏನಕ್ಕೆ? ಟ್ರಾನ್ಸ್ಪೋರ್ಟ್ ಶೆಲ್ಫ್ ಮಾಡಕ್ ಮಾನವರ ಇದಕ್ಕೆ ಬಿಡ್ಬಿಡ. ಶೆಲ್ಫ್ ಮಾಡಕ್ ಮಾನವರ ಇದಕ್ಕೆ ಬಿಡ್ಬಿಡ. ರಾಯಲ್ ಎನ್ಫೀಲ್ಡ್ ಗಾಡಿ ಓಡಿಸ್ದಾಗೆಲ್ಲ ನಾವು ಕಿರಿಕ್ ಪಾರ್ಟಿಯಲ್ಲಿ ನಮ್ಗೆ ರಕ್ಷಿತ್ ಶೆಟ್ಟಿ ಅವರು ನೆನಪಾಗ್ತಾರೆ. ಆ ಸಾಂಗು ಮತ್ತೆ ಆ ಸೀನು. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಎಲ್ಲಾನು ನಮ್ಗೆ ಮೈಲೇಜ್ ಕಮ್ಮಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಈ ಗಾಡಿನ ಟಾರ್ಕ್ ಸೈಲೆನ್ಸರ್ ನ ಮೇಂಟೈನ್ ಮಾಡ್ಕೊಂಡ್ ಬಂದಿರೋದಕ್ಕೆ ಮೈಲೇಜ್ ಎಷ್ಟು ಬರ್ತಾ ಇದೆ ಅಂತ ಅವ್ರನ್ನ ಕೇಳೋಣ. ನಮ್ ಹಿಂದೆ ಕೂತಿದ್ದಾರೆ ನಮ್ಮ ಫ್ರೆಂಡ್. ಸರ್, ಎಷ್ಟು ಬರುತ್ತೆ ಇದು ಮೈಲೇಜ್ ನಿಮ್ ಬೈಕ್? 35ರಿಂದ 38. 35 ಬರುತ್ತಾ? ಆರಾಮಾಗಿ ಬರುತ್ತೆ. ಓ, ಪರವಾಗಿಲ್ಲ ಸರ್. ಹಂಗಾದ್ರೆ 35 ಬರುತ್ತೆ ಅಂತ ಹೇಳ್ತಾ ಇದಾರೆ. ನನ್ಗೇನೋ ಡೌಟೇನೆ. ಏನ್ ರಥ ಮಾಡೋದು ಸಾಧ್ಯ ಇಲ್ಲ. ಅವ್ರು ಏನಿದ್ರು 25-30. ಇವಾಗ ಒಂದು ಸ್ಟ್ರೆಚ್ ಹೇಳಿಯೋಣ ಗಾಡಿ ಯಾವ ತರ ಪಿಕಪ್ ಇದೆ ಅಂತ. ಜಾಸ್ತಿ ಸ್ಪೀಡೇ ಹೋಗೋದು ಬೇಡ, ಯಾಕಂದ್ರೆ ಮಳೆ ಬಿದ್ದಿದೆ. ಗಾಡಿ ಹಳೇದಾದ್ರೂ ಪಿಕಪ್ ಸೈಕ್ ಆಗಿದೆ. ಗೋಲ್ಡ್ ಇಸ್ ಗೋಲ್ಡ್ ಅಂತ ಏನ್ ಹೇಳ್ತಾರೆ ನೋಡಿ, ಅದಂತೂ ನಿಜಾನೇ. ಪೆಟ್ರೋಲ್ ಹಾಕ್ಸೋಣ. ಪೆಟ್ರೋಲ್ ಹಾಕ್ಸ್ಬೇಕಾ? A few moments later. ಮಗ, ಈ ಗಾಡಿಗೆ ಡೀಸೆಲ್ ಹಾಕ್ಸ್ರೆ ಏನಾಗುತ್ತಾ? ಹಾಕ್ಸ್ಲ ಒಂದ್ಸರಿ. ಪಕ್ಕದಲ್ಲಿ ಡೀಸೆಲ್ ಇರೋದು ಏನೋ ಅಡ್ಡ ಇಟ್ಟಿದೆಯಲ್ಲ ಹಿಂದೆ. ಓ, ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲೆ. ಲಾಂಗ್ ಟ್ರಿಪ್ ಎಲ್ಲ ಹೊಡೆದಿದ್ದೀರಿ ಗಾಡಿಯಲ್ಲಿ? ಯಾವ ಸ್ಟೈಲ್ ಬರುವುದು? ನಂಬರ್ ಪ್ಲೇಟ್ ಸೈಡ್ಗೆ ಹಾಕೊಂಡವ್ರೆ. ವೈಬ್ರೇಷನ್ ಗಾಡಿ ವೈಬ್ರೇಷನ್ಗೆ ಕೈ ಕಾಲೆಲ್ಲ ಜುಮ್ಮಂತೈತೆ. ರಾಯಲ್ ಎನ್ಫೀಲ್ಡ್ ಗಾಡಿಗಳಲ್ಲ, ಅದೆಲ್ಲ ಕಾಮನ್. ಈ ಕಾರ್ ಹಿಂದೆಗಡೆ ಒಂದ್ ಸಾಲಿದೆ, ಕೇಳಿಸ್ಕೊಬಿಡಿ, ಹೇಳ್ತೀನಿ. ಬಕೆಟ್ ಹಿಡಿದು ಸ್ನಾನ ಮಾಡಬೇಕು, ಜೀವನ ಮಾಡಬಾರ್ದು. ಅದೇ ರೀತಿ ಈ ಕಡೆ ಒಂದಿದೆ. ಬಾಗರು ಅನ್ನೋರು ಅನ್ನ ಹಾಕಲ್ಲ. ಜಯ ಆಂಜನೇಯ. ಏನ್ ಬರೋ ಈರೇನಿಗೆ ಬರ್ತಾ ಸೌಂಡ್ ರಾಯಲ್ ಎನ್ಫೀಲ್ಡ್. ನೋಡಕ್ಕೆ ನಾರ್ಮಲ್ ಸೈಲೆನ್ಸರ್ ಇದ್ದಂಗೆ ಐತೆ. ಸೌಂಡ್ ನೋಡ್ರೆ ಈ ತರ ಬರ್ತಾ ಇದೆ. ಎಕ್ಸಾಸ್ಟ್ ಸಪ್ರೇಟಾ? ಚೆನ್ನಾಗಿದೆ ಸೌಂಡ್. ಏನ್ ಇಷ್ಟೊಂದು ಜನ ಇದಾರೆ ಇಲ್ಲಿ? ಸ್ಕೂಲಾ? ಓಕೆ. ಎಲ್ಲಿಗೆ ಹೋಗೋದು ಹೇಳಿದ್ದು? ರೋಡು 80 ಫೀಟ್ ರೋಡ್ ಹೋಗ್ಬೇಕು ತಾನೆ? ರೋಡ್ ಗೊತ್ತಿಲ್ಲದ್ರೆ ಈ ಕಡೆ ಕರ್ಕೊಂಬಂದ? ನಿನಗೆ ಗೊತ್ತಿಲ್ವಾ? ನನಗ್ ಗೊತ್ತು. ನೋಡಿ ಮತ್ತೆ. ನೀನ್ ಈ ಗಾಡಿ ಯಾವತ್ತಾದ್ರೂ ಕೈ ಕೊಟ್ಟಿದ್ದ ನಿನ್ಗೆ? ಇಲ್ಲ ಮಗ, ಗೊತ್ತಿಲ್ಲ. ಲಾಂಗ್ ರೈಡ್ ಎಲ್ಲ ಹೋದಾಗ ಏನಾದ್ರು ಕೈ ಕೊಟ್ಟಿದ್ದ? ಇಲ್ಲ ಒಂಚೂರು ಗೊತ್ತಿಲ್ಲ. ಹೌದಾ? ಮತ್ ಲಡಾಕ್ ಹೋಗೋಣ ಈ ಗಾಡಿಯಲ್ಲಿ? ಲಡಾಕ್ ಹೋಗೋಣ? ನಡಿ ಗುರು. ಹೋಗೋಣ. ಹೋಗೋಣ. ಇವತ್ತು ಹೋಗೋಣ, ನಾಳೆ ಹೋಗೋಣ? ಈಗಲೇ ರೆಡಿ ಬಾ. ಇವಾಗ ಹೋದ್ರೆ ನಂದೇ ತಪ್ಪಾಗ್ಬಿಡುತ್ತೆ. ಬ್ರೋ, ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಸಿಗಾಕಬಿಟ್ನಲ್ಲಪ್ಪ. ಓ, ಜಾಗ ಇಲ್ಲ ಗುರು. ಕೆರೆ ಮಾತ್ರ ಇಲ್ಲಿ ಮಸ್ತಾಗೈತೆ. ಸಂಜೆ ಹೊತ್ತು ಏನಾದ್ರು ಈ ಕಡೆ ಬಂದಾಗ ಒಳ್ಳೆ ರೆಸ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಜಾಗನಪ್ಪ ಇದು. ಯಾವ್ದು ಹೇಳಿದು? ಹಾ, ಹೌದು, ಅಲ್ಲಾಲ್ಸಂದ್ರ ಲೆಕ್ಕ. ಪರವಾಗಿಲ್ಲ ಕಣ, ನೀನು ತಿಳ್ಕೊಂಡಿದ್ದೆ ಅಷ್ಟೋ ಇಷ್ಟು ಬೆಂಗಳೂರು ಬಗ್ಗೆ. ಥ್ಯಾಂಕ್ ಯು. One eternity later. ಸ್ವಲ್ಪ ಸೈಡ್ ಹೋಗಿ ನಿಂತ್ಕೊಳ್ಳೋಣ. ಹೆಂಗೈತೆ ನಮ್ಮ ಐಡಿಯಾ? ಸಿಗ್ನಲ್ ಬಿಟ್ಟಿದ ತಕ್ಷಣ ಓಡ್ತಾ ಇರ್ಬೇಕು. ಈ ಮೆಟ್ರೋ ಇನ್ನೂ ಯಾವಾಗ ಆಗುತ್ತೋ ಏನೋ.